ಹಾಗೂ ಹಿರಣ್ಯಕಶಿಪು ಹಾಗೂ ಅವನ ಸೈನಿಕರ ಜೊತೆ ನರಸಿಂಹದೇವರು ಮಾಡಿದಂತಹ ಯುದ್ಧದ ವಿವರಣೆ ಸಂಕ್ಷಿಪ್ತವಾಗಿ ಮಾಡಿದ್ವಿ. ಹಾಗೆ ಕಡೆಯದಾಗಿ ಹಿರಣ್ಯಕಶಿಪುವಿನ ಸಂಹಾರವನ್ನು ನರಸಿಂಹದೇವರು ಮಾಡ್ತಾರೆ ಸಾಯಂ ಸಂಧ್ಯಾ ಕಾಲದಲ್ಲಿ. ಆದ್ದರಿಂದ ಸಾಮಾನ್ಯವಾಗಿ ನರಸಿಂಹ ಚತುರ್ದಶಿ ದಿನ ಉಪವಾಸ ವ್ರತವನ್ನು ಮಾಡ್ತಾರೆ. ಸಂಧ್ಯಾ ಕಾಲದ ತನಕ ಉಪವಾಸ ವ್ರತವನ್ನು ಮಾಡ್ತಾರೆ. ಯಾರ್ಯಾರು ಉಪವಾಸ ಮಾಡ್ತಾಯಿದ್ದೀರಾ ಕೈ ಎತ್ತಿ ಇವತ್ತು? ಹಾಂ, ಅದರಿಂದ ಉಪವಾಸ ವ್ರತವನ್ನು ನಾವು ಮಾಡಿರ್ತೀವಿ. ತುಂಬ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಈಗ, ಯಾಕಂದರೆ ಉಪವಾಸ ವ್ರತ ಮಾಡಿದವರು ಪ್ರಸಾದ ಗ್ರಹಣ ಮಾಡಬೇಕು. ಸಂಕ್ಷಿಪ್ತವಾಗಿ ಮುಂದಿನ ಭಾಗದ ಕೇಂದ್ರ ಭಾಗ ಪ್ರಹ್ಲಾದ ಮಹಾರಾಜರು ಮಾಡಿದಂತಹ ಭಗವಂತನ ಕುರಿತಾಗಿ ಪ್ರಾರ್ಥನೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಹಿರಣ್ಯಕಶಿಪುವಿನ ಸಂಹಾರ ಆಯಿತು, ಆದರೂ ನರಸಿಂಹದೇವರ ಕೋಪ ಇಳಿದಿಲ್ಲ. ಏಕೆಂದರೆ ನಾವು ನೋಡಿರಬೇಕು, ಒಂದು ತಾಯಿಗೆ ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟರೆ ಅವಳಿಗೆ ಅಷ್ಟು ಕೋಪ ಬರೋದಿಲ್ಲ, ಆದರೆ ಯಾರು ಅವಳ ಮಕ್ಕಳಿಗೆ ತೊಂದರೆ ಕೊಟ್ಟರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದೇ ರೀತಿ ನರಸಿಂಹದೇವರಿಗೆ ತಾಯಿ ಮಕ್ಕಳ ಮೇಲೆ ಯಾವ ಮಮತೆಯನ್ನು ಇಡ್ತಾರೆ ಅದಕ್ಕೆ ಕೋಟಿ ಪಟ್ಟು ಹೆಚ್ಚು ಮಮತೆ ನರಸಿಂಹದೇವರಿಗೆ ತಮ್ಮ ಭಕ್ತರ ಮೇಲೆ, ಮುಖ್ಯವಾಗಿ ಪ್ರಹ್ಲಾದರ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಕೋಪ ಹಿರಣ್ಯಕಶಿಪು ಮೇಲೆ. ಯಾಕಂದರೆ ಪ್ರಹ್ಲಾದನಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟನಲ್ಲ ಅಂತ ಆ ಕೋಪ ತುಂಬ ತಾರಕಕ್ಕೆ ಏರಿಬಿಟ್ಟಿರುತ್ತೆ ನರಸಿಂಹದೇವರಿಗೆ. ರಾಕ್ಷಸನಾದ ಹಿರಣ್ಯಕಶಿಪುವಿನ ಸಂಹಾರ ಆಯಿತು, ಆದರೆ ನರಸಿಂಹದೇವರ ಕೋಪ ಶಮನ ಆಗಲೇ ಇಲ್ಲ. ಆ ಒಂದು ಸನ್ನಿವೇಶದಲ್ಲಿ ನರಸಿಂಹದೇವರು ಅಲ್ಲಿನ ಸಿಂಹಾಸನದ ಮೇಲೆ ಹೋಗಿ ಆಸೀನರಾಗ್ತಾರೆ. ದೇವತೆಗಳೆಲ್ಲ ಬಂದಿರ್ತಾರೆ, ದೂರದಿಂದನೇ ಅವರು ದೇವತೆಗಳು ನಮಸ್ಕಾರ ಮಾಡ್ತಾರೆ ಹೊರತು ಯಾರಿಗೂ ನರಸಿಂಹದೇವರ ಹತ್ತಿರ ಹೋಗಲಿಕ್ಕೆ ಧೈರ್ಯ ಆಗಲೇ ಇಲ್ಲ. ಕಡೆಗೆ ಬ್ರಹ್ಮದೇವರು ಲಕ್ಷ್ಮೀ ದೇವಿಯನ್ನು ಕರೀತಾರೆ, ನೋಡು ನಿನ್ನ ಗಂಡ ನಿನ್ನ ಯಜಮಾನ ಕೋಪದಲ್ಲಿದ್ದಾನೆ, ನೀನೇ ಸಮಾಧಾನ ಮಾಡಬೇಕು ಹೋಗು ಅಂದಾಗ, ಈ ರೂಪದಲ್ಲಿ ನನ್ನ ಗಂಡನನ್ನು ಯಾವತ್ತೂ ನೋಡೇ ಇಲ್ವಲ್ಲ, ನನಗೂ ಒಂಥರ ಮುಜುಗರ ಆಗ್ತಾಯಿದೆ ಭಗವಂತನ ಹತ್ರ ಹೋಗಲಿಕ್ಕೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಕಡೆಗೆ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಪ್ರಹ್ಲಾದ, ನಿನಗೋಸ್ಕರ ಭಗವಂತ ವಿಶೇಷ ರೂಪ ಅಂತ ಬಂದಿದ್ದಾನೆ, ತುಂಬ ಕೋಪಗ್ರಸ್ತನಾಗಿದ್ದಾನೆ, ಏನಾದರೂ ಮಾಡಪ್ಪ ಅಂತ ಪ್ರಹ್ಲಾದ ಮಹಾರಾಜರನ್ನು ಕಳಿಸ್ತಾರೆ. ಆಗ ಪ್ರಹ್ಲಾದ ಮಹಾರಾಜರು ಯಾವುದೇ ಕಿಂಚಿತ್ತು ಭಯ ಇಲ್ಲದೆ ಅಷ್ಟು ಕೋಪಗ್ರಸ್ತರಾಗಿದ್ದ ಭಗವಂತನ ಮುಂದೆ, ಅಂದರೆ ಹೃದಯದಲ್ಲಿ ತುಂಬ ಪ್ರೀತಿ ತುಂಬಿಕೊಂಡಿರುತ್ತೆ. ಹೇಗೆ ಎಳೆ ಮಕ್ಕಳಿಗೆ ಸಾಮಾನ್ಯ ತಂದೆ ತಾಯಿ ಬೈದಾಗ ಮಕ್ಕಳು ನಗ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತು ತಂದೆ ತಾಯಿ ನಿಜವಾಗ್ಲೂ ಕೋಪ ಮಾಡ್ಕೊಂಡಿಲ್ಲ, ಒಳ್ಳೆ ಏನೋ ಹೇಳ್ತಾರೆ ಅಂತ. ಸೊ ಅದೇ ರೀತಿ ಪ್ರಹ್ಲಾದ ಮಹಾರಾಜರಿಗೆ ನರಸಿಂಹದೇವರ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಅವರಿಗೆ ಸ್ವಲ್ಪನೂ ಭಯ ಆಗಲಿಲ್ಲ. ನರಸಿಂಹದೇವ್ರ ಹತ್ರ ಹೋಗ್ತಾರೆ. ಯಾವಾಗ ನರಸಿಂಹದೇವರ ಹತ್ರ ಹೋಗ್ತಾರೆ ಆಗ ಪ್ರಹ್ಲಾದ ಮಹಾರಾಜರು ದಂಡವತ್ ಪ್ರಣಾಮ ಮಾಡ್ತಾರೆ. ಆ ದಂಡವತ್ ಪ್ರಣಾಮ ಮಾಡಿ ಪ್ರಹ್ಲಾದ ಮಹಾರಾಜ ಎದ್ದು ನಿಂತ್ಕೊಂಡಿದ್ದೇ ಥರ ನರಸಿಂಹದೇವರಿಗೆ ಅವರ ಕೋಪ ಎಲ್ಲ ತಕ್ಷಣ ಹಿಡಿದೋಗುತ್ತೆ. ತಮ್ಮ ಕೈಯನ್ನು ಅವರು ನರಸಿಂಹದೇವರ ತಲೆ ಮೇಲೆ, ಪ್ರಹ್ಲಾದ ಮಹಾರಾಜರ ತಲೆ ಮೇಲೆ ಇಡ್ತಾರೆ ನರಸಿಂಹದೇವರು. ಆಗ ಪ್ರಹ್ಲಾದ ಮಹಾರಾಜರು ಭಕ್ತಿ ಭಾವ ಉಕ್ಕಿ ಹರಿದು ಪ್ರಾರ್ಥನೆಯಾಗಿ ಅವರು ನರಸಿಂಹದೇವರಿಗೆ ಕೆಲವು ಉತ್ತಮವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯ ಕೆಲವು ಸಾರಾಂಶವನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಹೇಳ್ತಾರೆ ಪ್ರಹ್ಲಾದ ಮಹಾರಾಜರು, ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭಗವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ಒಬ್ಬರ ಹತ್ರ ಐಶ್ವರ್ಯ ಇರ್ಬೋದು, ಮನ್ಯೇ ಧನ ಅಥವಾ ಅಭಿಜನ, ಅವರಿಗೆ ತುಂಬ ಅಸೋಸಿಯೇಟ್ಸ್ ಇರಬಹುದು, ರೂಪ ಇರ್ಬೋದು, ಅವರು ಬಹಳ ತಪಸ್ವಿಗಳಾಗಿರಬಹುದು, ಶ್ರುತ ಅಂದರೆ ಚೆನ್ನಾಗಿ ಓದ್ಕೊಂಡಿರ್ಬೋದು, ಶಾಸ್ತ್ರವನ್ನು ಅರೆದು ಕುಡಿದಿರಬಹುದು, ಶಾಸ್ತ್ರದ ಮೂಲೆ ಮೂಲೆ
ಯಾವುದೇ ಪ್ರಶ್ನೆ ಮಾಡಿದ್ರೂ ಅವರು ಅದಕ್ಕೆ ಉತ್ತರ ಕೊಡಬಹುದು. ಅವರಿಗೆ ಓಜಸ್ಸಿರ್ಬೋದು, ತೇಜಸ್ಸಿರ್ಬೋದು, ಮತ್ತು ಬಲ ಇರ್ಬೋದು, ಪೌರುಷ ಇರ್ಬೋದು, ಬುದ್ಧಿ ಇರ್ಬೋದು, ಮಹಾಯೋಗಿ ಆಗಿರ್ಬೋದು. ಆದರೆ ಇಷ್ಟೆಲ್ಲ ಇದ್ದರೂ ಅದು ಭಗವಂತನ ತೃಪ್ತಿಪಡಿಸೋದಿಲ್ಲ. ನಾರಾಧನಾಯ ಹಿ ಭಗವಂತಿ ಪರಸ್ಯ. ಭಗವಂತನಿಗೆ ತೃಪ್ತಿಪಡಿಸ್ಬೇಕು ಅಂದರೆ ಒಂದೇ ಒಂದು ಭಕ್ತ್ಯಾ ತುತೋಷ ಭಗವಾನ್. ಭಕ್ತಿ ಹೊಂದಿದರೆ ಸಾಕು, ಭಗವಂತ ಸಂಪೂರ್ಣ ತೃಪ್ತಿ ಪಡ್ತಾನೆ. ನಿಮ್ಮ ಹತ್ರ ಬೇರೆ ಏನಿಲ್ಲದೆ ಪರವಾಗಿಲ್ಲ, ಭಕ್ತಿ ಹೊಂದಿರಬೇಕು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾನೆ. ಎಕ್ಸಾಂಪಲ್, ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಕೇಳಿದಾಗ ಉತ್ತರ ಬರೆದ್ಬಿಟ್ಟು ಉದಾಹರಣೆ ಕೊಡ್ತೀವಲ್ಲ, ಆ ಥರ ಪ್ರಹ್ಲಾದ್ ಮಹಾರಾಜ್ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ಗಜಯೂಥಪಾಯ. ಗಜೇಂದ್ರ ಹತ್ರ ಏನಿತ್ತು? ಅವನೊಬ್ಬ ಪ್ರಾಣಿ, ಮನುಷ್ಯನೂ ಅಲ್ಲ. ಅವನ ಹತ್ರ ಏನು ಐಶ್ವರ್ಯ ಇರಲಿಲ್ಲ, ಚಿನ್ನ ಇರಲಿಲ್ಲ, ಬುದ್ಧಿ ಇರಲಿಲ್ಲ, ಬಲ ಹೊಂದಿತ್ತು ಪ್ರಾಣಿಯಾಗಿದ್ದರಿಂದ. ಆದರೆ ಆ ಬಲ ಯಾವುದಕ್ಕೂ ಆಗಿ ಬರಲಿಲ್ಲ. ಮೊಸಳೆ ನೀರಲ್ಲಿದ್ದಾಗ ನೀರಲ್ಲಿ ಮೊಸಳೆಗೆ ಬಲ ಜಾಸ್ತಿ. ಆದ್ದರಿಂದ ಗಜೇಂದ್ರನಿಗೆ ಆ ಕ್ಷಣದಲ್ಲಿ ಬಲವೂ ಏನು ಉಪಯೋಗ ಆಗಲಿಲ್ಲ, ಏನೂ ಇರಲಿಲ್ಲ. ಆದರೆ ಏನಿತ್ತು ಅನ್ನತ್ತೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಭಕ್ತಿ ನಾಶ ಆಗಿರಲಿಲ್ಲ. ಕೌಂತೆಯ ಪ್ರತಿಜಾನಿಹಿ ನಮಯ ಭಕ್ತ ಅಂದರೆ ನಾವು ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಏನಂದರೆ ಯಾರಾದರೂ ಯಾವಾಗ ನಾವು ಸ್ವಲ್ಪ ಒಳ್ಳೆಯದನ್ನು ಮಾಡಿದರೆ ಅವ್ರಿಗೆ ಕೆಡಕೇನೂ ಆಗೋದಿಲ್ಲ ಅಂತ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಮಾಡಿದ ಭಕ್ತಿ ಸೇವೆಯಿಂದ ಅವನಿಗೆ ಭಗವಂತನ ಸ್ಮರಣೆ ಆಗ ಬರುತ್ತೆ. ಭಗವಂತನ ಸ್ಮರಿಸ್ಕೊಂಡು ಅವನು ಆಗ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತಾನೆ. ಆದಿಮೂಲ ಭಗವಂತ ಕಾಪಾಡುವಂಥ ಪ್ರಾರ್ಥನೆ ಮಾಡ್ಕೋತಾನೆ. ಆಗ ಭಗವಂತ ಆ ಭಕ್ತಿಗೋಸ್ಕರ ಯಾವ ಭಗವಂತ ತನ್ನ ವೈಕುಂಠ ಲೋಕದಲ್ಲಿ ಇದ್ದಾಗ ಅವನು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತನಿಗೆ ಅವನನ್ನು ಕಾಪಾಡಬೇಕು ಅಂತ ಎಷ್ಟು ಧಾವಂತ ಇರುತ್ತೆ ಅಂತಂದರೆ, ಗರುಡದೇವರನ್ನ ಕರಿತಾನೆ. ಗರುಡದೇವರು ಬರಬೇಕಾದ್ರೆ ಗರುಡದೇವ್ರ ಸ್ಪೀಡ್ ಸಾಕಾಗಲಿಲ್ಲ ಅಂದ್ಬಿಟ್ಟು ಭಗವಂತ ತಾನೇ ಗರುಡದೇವರನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಫಾಸ್ಟಾಗಿ ಬರ್ತಾನಂತೆ ಗಜೇಂದ್ರನ ಕಾಪಾಡಬೇಕು ಅಂತ. ಅಷ್ಟು ಭಗವಂತನಿಗೆ ತನ್ನ ಭಕ್ತರ ಮೇಲೆ ಪ್ರೀತಿ ಇದೆ. ಅಷ್ಟು ನಮ್ಮನ್ನು ಪ್ರೀತಿ ಮಾಡೋ ಭಗವಂತನ ಮೇಲೆ ನಾವು ಸ್ವಲ್ಪ ಪ್ರೀತಿ ಮಾಡೋಕ್ಕೇನು ಕಷ್ಟ ಅಲ್ವಾ? ಸೊ ಈ ರೀತಿಯಾಗಿ ಭಗವಂತನಿಗೆ ನಾವು ಏನೂ ಕೊಡೋದೇ ಬೇಕಾಗಿಲ್ಲ. ಇದ್ದವರು ಕೊಡಿ, ಇದ್ದವರು ಭಕ್ತಿ ಇದ್ದರೆ ಸಾಕಲ್ವಾ, ಬಾಕಿ ಎಲ್ಲ ಯಾಕೆ ಬೇಕು ದೇವರಿಗೆ? ಅಲ್ಲ ಆ ಥರ ಅಲ್ಲ ಹೇಳ್ತಾ ಇರೋದು. ಭಕ್ತಿ ಇದ್ದರೆ ಖಂಡಿತವಾಗಿ ಎಲ್ಲಾದರೂ ಕೊಡ್ತೀವಿ. ಯಾಕೆ ನಾವು ಮಕ್ಕಳ ಮೇಲೆ ಪ್ರೀತಿ ಮಾಡಿದಾಗ ಮಕ್ಕಳಿಗೋಸ್ಕರ ಎಲ್ಲ ಮಾಡಲ್ವಾ? ಅದೇ ರೀತಿ ಭಗವಂತನಲ್ಲಿ ಪ್ರೀತಿ ಇದ್ದಾಗ ಹಿಂದೆ ಮುಂದೆ ನೋಡದೆ ಮಾಡ್ತೀವಿ. ಅಂದರೆ ಏನೂ ಇಲ್ಲದೇ ಇದ್ರೂ ಸಹಿತ ನಾವು ಭಗವಂತನಿಗೆ ಭಕ್ತಿ ಹೊಂದಿದ್ರೆ ಸಾಕು, ಭಗವಂತ ತೃಪ್ತಿ ಪಡ್ತಾನೆ ಅನ್ನೋ ಮಾತು. ಅದಕ್ಕೆ ಈ ಮಾತನ್ನು ಮತ್ತೆ ಒತ್ತಿ ಹೇಳಬೇಕು ಅಂತ ಪ್ರಹ್ಲಾದ್ ಮಹಾರಾಜ್ ಇನ್ನೊಂದು ಮಾತನ್ನು ಹೇಳ್ತಾರೆ. ವಿಪ್ರಾದ್ವಿಷದ್ ಗುಣಯುತಾದ್ ಅರವಿಂದ ನಾಭಾತ್ ಪಾದಾರವಿಂದ ವಿಮುಖಾತ್ ಸ್ವಪಚಂಬರಿಷ್ಟಂ ಮನ್ಯೇ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿಮಾಣಃ. ಹೇಳ್ತಾ ಇದ್ದಾರೆ ಇಲ್ಲಿ, ಒಬ್ಬ ಬ್ರಾಹ್ಮಣನಿಗೆ ವಿಪ್ರಾತ್ ದ್ವಿಷಟ್ ಗುಣಯುತಾತ್. ದ್ವಿಷಟ್ ಅಂದರೆ 12 ಗುಣ ಇರುವಂತಹ ವಿಪ್ರನಿಗಿಂತ ವಿಪ್ರಾತ್ ದ್ವಿಷಟ್ ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್. ಅಂದರೆ ಅರವಿಂದನಾಭ ಪದ್ಮನಾಭನಾದಂಥ ಭಗವಂತನ ಪಾದಗಳಿಗೆ ವಿಮುಖನಾಗಿರುವಂತಹ 12 ಗುಣ ಇರುವಂತಹ ಬ್ರಾಹ್ಮಣ ಅವನಿಗಿಂತ ಹೆಚ್ಚಾಗಿ ಶ್ವಪಚಂ ವರಿಷ್ಠಂ. ಎಂತಹ ಶ್ವಪಚ? ಶ್ವಪಚ ಅಂತಂದರೆ ಚಂಡಾಳ. ಚಂಡಾಳ ಅಂತಂದರೆ ನಾಯಿಯನ್ನು ತಿನ್ನುವಂತಹ ಚಂಡಾಳ. ಅವನೇ ಶ್ರೇಷ್ಠನಾಗ್ತಾನೆ ಬ್ರಾಹ್ಮಣನಿಗಿಂತ. ಯಾಕೆ ಅಂತಂದರೆ ಇಂತಹ ಬ್ರಾಹ್ಮಣ ಅವನ ಹತ್ರ ಅಷ್ಟು 12 ಕಲ್ಯಾಣ ಗುಣಗಳಿದ್ದರೂ ಸಹಿತ ಅವನು ತನ್ನ ಸ್ವಂತ ಉದ್ಧಾರವನ್ನು ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ವಂತೆ. ಆದರೆ ಭಕ್ತಿ ಮಾಡುವಂತಹ ಚಂಡಾಳ ವಂಶದಲ್ಲಿ ಹುಟ್ಟಿದಂತಹ ಮನುಷ್ಯ ಸಹಿತ ಭಕ್ತಿ ಮಾಡೋನಾಗಿದ್ದರೆ ಕೇವಲ ತನ್ನ ಸ್ವಂತ ಮಾತ್ರ ಅಲ್ಲ, ಇಡೀ ತನ್ನ ಕುಲ ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಅವನು ಉದ್ಧರಿಸಬಹುದು. ಆ ಶಕ್ತಿ ಅವನಲ್ಲಿರುತ್ತೆ. ಅದು ಭಕ್ತಿ ಸೇವೆಗಿರುವಂತಹ ಶಕ್ತಿ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಆ 12 ಗುಣಗಳು ಯಾವುದು ಅನ್ನೋದನ್ನು ಸನತ್ ಸುಜಾತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾವುದ್ಯಾವುದು ಅಂದರೆ ಜ್ಞಾನ, ಸತ್ಯ, ದಮ, ಶ್ರುತಂ ಅಂದರೆ ಚೆನ್ನಾಗಿ ಶಾಸ್ತ್ರ ಅಧ್ಯಯನ ಮಾಡಿರೋದು, ಅಮಾತ್ಸರ್ಯ ಮತ್ಸರ ಪಡೆದೇ ಇರೋದು, ತಿತಿಕ್ಷಾ ಒಂದು ತಾಳ್ಮೆ ಸಹನೆ, ಅನಸೂಯತೆ ಅಸೂಯೆ ಪಡೆದೇ ಇರೋದು, ಯಜ್ಞ ಚೆನ್ನಾಗಿ ಯಾಗಾದಿಗಳನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು, ಧೃತಿ ಮತ್ತು ಶಮ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಇಷ್ಟೆಲ್ಲ ಇದ್ದರೂ ಅವನಿಗೆ ಮಹಾವ್ರತ ಅಂತ ಹೇಳ್ತಾರಂತ ಬ್ರಾಹ್ಮಣಿಗೆ. ಇಷ್ಟೊಂದು
ಕಲ್ಯಾಣ ಗುಣಗಳನ್ನು ಹೊಂದಿರುವಂತಹ ಬ್ರಾಹ್ಮಣ ಸಹಿತ ತನ್ನ ಸ್ವಂತ ಉದ್ಧಾರ ತಾನು ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಒಬ್ಬ ಚಂಡಾಳ ವಂಶದಲ್ಲಿ ಹುಟ್ಟಿದವನು, ಅಂದರೆ ನಾಯಿ ತಿನ್ನೋನು ಅಂತಲ್ಲ, ನಾಯಿ ತಿನ್ನುವಂಥ ವಂಶದಲ್ಲಿ ಹುಟ್ಟಿದ್ರೂ ಸಹಿತ ಭಕ್ತಿ ಸೇವೆ ಮಾಡಿದಾಗ ಖಂಡಿತವಾಗಲೂ ಅವನು ನಾಯಿ ತಿನ್ನೋದಿಲ್ಲ. ಭಕ್ತಿ ಸೇವೆ ಮಾಡೋನು ಕೇವಲ ತನ್ನ ಆತ್ಮೋದ್ಧಾರ ಅಲ್ಲ, ಪ್ರಪಂಚವನ್ನೇ ಉದ್ಧಾರ ಮಾಡಬಲ್ಲ ಅನ್ನೋ ಮಾತನ್ನು ಪ್ರಹ್ಲಾದ್ ಮಹಾರಾಜರು ಎತ್ತಿ ತೋರಿಸ್ತಾ ಇದ್ದಾರೆ. ಇದಾದ ನಂತರ ಪ್ರಹ್ಲಾದ್ ಮಹಾರಾಜರು ಬೇರೆ ಬೇರೆ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಕಡೆಯದಾಗಿ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾರೆ. ಒಬ್ಬ ವೈಷ್ಣವನ ಹೃದಯದಲ್ಲಿ ಏನು ಆಲೋಚನೆ, ಅವನ ಮನೋಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರಹ್ಲಾದ್ ಮಹಾರಾಜರು ತಮ್ಮ ಉತ್ತಮವಾದ ಪ್ರಾರ್ಥನೆಯಿಂದ ತೋರಿಸ್ತಾರೆ. ಹೇಳ್ತಾರೆ, ನೈವೋದ್ವಿಜೇ ಪರದುರತ್ಯಯ ವೈತರಣ್ಯಾಸ್ತ್ವದ್ವೀರ್ಯ ಗಾಯನ ಮಹಾಮೃತಮಗ್ನ ಚಿತ್ತಃ ಶೋಚೇ ತಥೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಹೇಳ್ತಾರೆ, ಓ ಭಗವಂತ, ನನಗೆ ಈ ಮಹಾವೈತರಣಿಯಾದಂತಹ ಈ ಭವಸಾಗರ ಇದರ ಬಗ್ಗೆ ನನಗೆ ಆಲೋಚನೆ ಇಲ್ಲ. ನ ಏವ ಉದ್ವಿಜೆ, ನನಗೆ ಅಷ್ಟೊಂದೇನು ಚಿಂತೆ ಇಲ್ಲ ಇದ್ರ ಬಗ್ಗೆ. ಈ ಸಂಸಾರದ ಬಗ್ಗೆ ನನಗೆ ಯೋಚನೆಯೇ ಇಲ್ಲ. ಯಾಕೆ ಅಂತಂದರೆ ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ, ನನ್ನ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳ್ತಾನೆ. ತ್ವದ್ವೀರ್ಯ ಗಾಯನ ಮಹಾಮೃತ, ನಿನ್ನ ವೀರ್ಯ, ನಿನ್ನ ಕೀರ್ತನೆ ಮಾಡುವಂತಹ ತ್ವದ್ವೀರ್ಯ ಗಾಯನ ಮಹಾ ಅಮೃತ, ಆ ಅಮೃತ ನಾನು ಸವಿತಾ ಇದ್ದೀನಿ. ನಿನ್ನ ಕೀರ್ತನೆ ಮಾಡೋ ಅಮೃತ ಎಷ್ಟು ರುಚಿಯಾಗಿದೆ ಅಂತಂದರೆ ನನ್ನ ಮನಸ್ಸು ಅದರಲ್ಲಿ ಮುಳುಗೋಗಿದೆ. ಅಷ್ಟು ಮುಳುಗೋಗಿರೋ ಮನಸ್ಸು ನನಗೆ ಬೇರೆ ಏನು ಹೊರಗಡೆ ಕಾಣ್ತಾನೆ ಇಲ್ಲ. ಯಾವುದೇ ಕಷ್ಟ ಸುಖ ಏನೂ ಗೊತ್ತಾಗ್ತಾ ಇಲ್ಲ. ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ ಆಗಿರೋದ್ರಿಂದ ನನಗೆ ಯಾವುದ್ರ ಬಗ್ಗೆನೂ ಆಲೋಚನೆ ಇಲ್ಲ. ಆದರೆ ಒಂದು ಆಲೋಚನೆ ನನಗಿದೆ, ಏನದಂದರೆ ಶೋಚೇ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ. ಇಂದ್ರಿಯ ಭೋಗಕ್ಕೋಸ್ಕರ ನಿನ್ನನ್ನು ಬಿಟ್ಟು ಬಾಕಿದೆಲ್ಲ ಹುಡುಕ್ತಾ ಇದ್ದಾರಲ್ಲ ಈ ಮೂರ್ಖ ಜನ, ಅವರ ಬಗ್ಗೆ ಆಲೋಚನೆ ಮಾಡಿದರೆ ಅದೊಂದು ಮಾತ್ರ ನಂಗೆ ಚಿಂತೆ ಕಾಡ್ತಾ ಇದೆ. ನನ್ನ ಬಗ್ಗೆ ನಂಗೆ ಚಿಂತೆ ಇಲ್ಲಪ್ಪ. ಯಾಕೆ ಅಂದರೆ ಮಾಯಾ ಸುಖಾಯ ಬರ ಮುದ್ವಹತೋ ವಿಮೂಢಾನ್. ಈ ಮಾಯೆ ಸುಖಕ್ಕೋಸ್ಕರ ಎಷ್ಟು ಓಡ್ತಾ ಇದ್ದಾರೆ ಇವರು ವಿಮೂಢರು, ನಿನ್ನನ್ನು ಬಿಟ್ಟು ದೂರ ಓಡೋಗ್ತಾ ಇದ್ದಾರೆ ಆ ಮಾಯೆ ಸುಖಕ್ಕೋಸ್ಕರ. ಅದರಲ್ಲಿ ಏನೂ ಸುಖ ಇಲ್ಲ. ಆ ಇಲ್ದಿರೋ ಸುಖ ಅರಿಸ್ಕೊಂಡು ಯಾವ ರೀತಿ ಸುಖ ಅದು ಅಂತಂದರೆ, ಮರಳುಗಾಡಿನಲ್ಲಿ ದೂರದಲ್ಲಿ ಮರೀಚಿಕೆ ಕಾಣುತ್ತೆ ನೋಡಿ. ಮರೀಚಿಕೆ ಕಾಣುತ್ತೆ ಅಂದರೆ ಅಲ್ಲಿ ನೀರಿದೆ ಅಂತ ದೂರ ಓಡಿ ಬರ್ತಾರೆ. ಓಡಿ ಬಂದಾಗ ಹತ್ತಿರದಲ್ಲಿ ಬಂದು ನೋಡ್ತಾರೆ, ಅಲ್ಲಿ ನೀರಿಲ್ಲ, ಇರೋದು ಬರೀ ಬಿಸಿ ಬಿಸಿಯಾದ ಮರಳು. ಇಷ್ಟೆಲ್ಲ ಓಡಿ ಬಂದಿದ್ದೀನಲ್ಲ, ಯಾಕಪ್ಪ ಎಫರ್ಟ್ ವೇಸ್ಟ್ ಮಾಡೋದು ಅಂತ ಆ ಮರಳನ್ನೇನಾದರೂ ಬಾಯಿಗೆ ಇಟ್ಕೊಂಡ್ರೆ ಏನು ಬಾಯಾರಿಕೆ ಇತ್ತು ಅದಿನ್ನೂ ಡಬಲ್ ಆಗುತ್ತೆ. ಅದೇ ರೀತಿ ನಾವು ಏನು ಮಾಡ್ತೀವಿ ಅಂತಂದರೆ, ಇಷ್ಟೆಲ್ಲ ಎಫರ್ಟ್ ಹಾಕಿ ನಾನು ಹಣ ಸಂಪಾದನೆ ಮಾಡಿದ್ದೀನಿ, ಚೆನ್ನಾಗಿ ಇಂದ್ರಿಯ ಭೋಗ ಮಾಡೋಕ್ಕೆ ಖರ್ಚು ಮಾಡೋಣ. ಇಲ್ಲಾಂದರೆ ಇಷ್ಟು ಎಫರ್ಟ್ ಹಾಕಿ ನಾನು ಹಣ ಸಂಗ್ರಹ ಮಾಡಿದ್ದು ಲಾಭ ಏನು? ಇಂದ್ರಿಯ ಭೋಗ ಖರ್ಚು ಮಾಡೋಕ್ಕೆ ಏನಾದರೂ ನೀವು ಹಣನ ಬಳಸಿದ್ರೆ ಏನಾಯಿತು? ಡಬಲ್ ಪ್ರಾಬ್ಲಮ್ಸ್. ಒಂದು, ವಿಮುಖರಾಗಿ ಕೇವಲ ಸಾಂಸಾರಿಕ ಇಂದ್ರಿಯ ಭೋಗಕ್ಕೋಸ್ಕರ ದುಡಿದಿದ್ದು. ಇನ್ನೊಂದು, ಆ ದುಡಿದಿದ್ದನ್ನು ಇನ್ನೂ ಇಂದ್ರಿಯ ಭೋಗಕ್ಕೆ ಬಳಸ್ಕೊಂಡಾಗ ಇಂದ್ರಿಯಗಳು ಇನ್ನೂ ಒಳಗೆ ಹೊಕ್ಕು ಇನ್ನೂ ನಮಗೆ ತಾಪತ್ರಯಗಳನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರನ್ನ ಉದ್ಧಾರ ಮಾಡಬೇಕು ನಾನು, ಅದೊಂದೇ ನನ್ನ ಆಲೋಚನೆ, ನನ್ನ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಪ್ರಾಯೇಣ ದೇವಮುನಯ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಶ್ಯೇ. ಹೇಳ್ತಾ ಇದ್ದಾರೆ, ಓ ನರಸಿಂಹದೇವರೇ, ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮ, ತಮ್ಮ ಸ್ವಂತ ಮುಕ್ತಿಯನ್ನು ಬಯಸುವಂತಹ ದೇವತೆಯಾರಾಗಿರ್ಬೋದು, ಮುನಿಗಳಾಗಿರ್ಬೋದು, ಅವರೇನು ಮಾಡ್ತಾರೆ ಅಂತೆ, ಚರಂತಿ ವಿಜನೇ ನ ಪರಾರ್ಥನಿಷ್ಠ, ಒಂದು ನಿರ್ಜನವಾದ ಅರಣ್ಯದಲ್ಲೋ ಎಲ್ಲೋ ಹೋಗಿ ಧ್ಯಾನಸ್ಥರಾಗಿ ತಮ್ಮ ಆತ್ಮೋದ್ಧಾರಕ್ಕೋಸ್ಕರ ಅವರು ಯೋಗದಲ್ಲೋ ಧ್ಯಾನದಲ್ಲೋ ತೊಡಗಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ತಪಸ್ಸೆ ಮಾಡಿಕೊಂಡು ಏನೋ ಉದ್ಧಾರ ಆಗ್ತಾರೆ. ಆದರೆ ಅಲ್ಲೇನು ಸಮಸ್ಯೆ ಅಂದರೆ ಅವರಿಗೆ ಇನ್ನೊಬ್ಬರ ಬಗ್ಗೆ ಆಲೋಚನೆ ಇಲ್ಲ. ನ ಪರಾರ್ಥನಿಷ್ಠ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ, ಇವರು ಜಿಪುಣರು. ನೈತಾನ್ ವಿಹಾಯ ಕೃಪಣಾನ್,
ನನಗೆ ಈ ಜಿಪುಣತನ ಬೇಕಾಗಿಲ್ಲ. ನಾನು ಯಾವ ಥರ, ನನ್ನ ಬುದ್ಧಿ ಯಾವ ಥರ ಇದೆ ಅಂತಂದರೆ, ನಾನೊಬ್ಬನೇ ಉದ್ಧಾರ ಆಗೋದು ನನಗೆ ಬೇಕಾಗಿಲ್ಲ. ನಾನು ಈ ಭೌತಿಕ ಪ್ರಪಂಚದಲ್ಲಿ ಸುತ್ತಾಡ್ತಾ ಇರುವಂಥ, ಭ್ರಮಣ ಮಾಡ್ತಾ ಇರುವಂತಹ ಈ ಮೂರ್ಖರು, ವಿಮೂಢರು, ಇವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅನ್ನೋದೇ ನನ್ನ ಆಲೋಚನೆ ಆಗಿದೆ. ಆದ್ದರಿಂದ ನನಗೆ ರಿಯಲೈಸ್ ಆಗಿದೆಯಲ್ಲ, ಏನದು ಕೃಷ್ಣ ಭಕ್ತಿ ಮಾತ್ರ ನನ್ನನ್ನು ಕಾಪಾಡುತ್ತೆ ಅಂತ ಏನು ನನಗೆ ರಿಯಲೈಸ್ ಆಗಿದೆ, ಅದನ್ನು ನಾನು ಇವ್ರಿಗೆಲ್ಲ ಹಂಚಬೇಕು. ಭಗವಂತ, ಅದಕ್ಕೆ ನಂಗೆ ಶಕ್ತಿ ಕೊಡು. ನನಗೇನು ಅರ್ಥ ಆಗಿದೆ, ನಾನೇನು ತಿಳ್ಕೊಂಡಿದ್ದೀನಿ, 4 ನನಗೆ ಉದ್ಧಾರ ಮಾಡುತ್ತೆ, ಉದ್ಧಾರ ಮಾಡಿದೆಯಲ್ಲ, ಆ ಭಕ್ತಿ ಸೇವೆನ ಈ 4 ಜನಕ್ಕೆ ಹಂಚೋ ಶಕ್ತಿ ನನಗೆ ಕೊಡಪ್ಪ ಅಂತ ಪ್ರಹ್ಲಾದ್ ಮಹಾರಾಜರು ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಿದಾಗ, ಯಾಕಂದರೆ ನಾನು ಬಯಸ್ತೀನಿ ಅವರೆಲ್ಲ ನಿನ್ನ ಶರಣಾಗತರಾಗಿ ಅವರು ಉದ್ಧಾರ ಆಗಲಿ, ಅವರು ಸುಖಿಗಳಾಗಲಿ ಅಂತ ನಾನು ಬಯಸ್ತೀನಿ. ಇದು ವೈಷ್ಣವ ಏನು ಅಂತಂದರೆ, ಅವನು ಪರ ದುಃಖಿ, ಅಂದರೆ ಇನ್ನೊಬ್ಬರು ದುಃಖ ಪಡಿದ್ರೆ ಅವನು ಅಳ್ತಾನೆ. ಮತ್ತು ಇನ್ನೊಂದೇನಂದರೆ ಪರ ಸುಖಿ, ಇನ್ನೊಬ್ಬರು ಸುಖ ಪಟ್ಟರೆ ಅದು ನೋಡ್ಕೊಂಡು ತಾನು ಸುಖ ಪಡ್ತಾನೆ. ಅದು ವೈಷ್ಣವನ ಗುಣ. ಸೊ ಈ ರೀತಿಯಾಗಿ ಪ್ರಹ್ಲಾದ್ ಮಹಾರಾಜರು ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಪ್ರಭುಪಾದರು ಹೇಳ್ತಾರೆ, ಇದು ವೈಷ್ಣವರ ನಿಜವಾದ ಭಾವ ಈ ರೀತಿ ಇರಬೇಕು. ವೈಷ್ಣವರಿಗೆ ತಾವೊಬ್ಬರೇ ಉದ್ಧಾರ ಆಗಿ ಆಧ್ಯಾತ್ಮಿಕ ಪ್ರಪಂಚ ಪ್ರವೇಶ ಮಾಡುವಂತಹ ಸ್ವಾರ್ಥ ಬುದ್ಧಿ ಯಾವತ್ತೂ ಇರೋದಿಲ್ಲ. ಏಕೆಂದರೆ ಅವರು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾರೆ. ಭೂಲೋಕದಲ್ಲಿದ್ದರೂ ಕೃಷ್ಣ ಪ್ರಜ್ಞೆ ಇರ್ತಾರೆ, ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಕೃಷ್ಣ ಪ್ರಜ್ಞೆ ಇರೋದ್ರಿಂದ ಭಕ್ತರಿಗೆ ತಮ್ಮ ಸ್ವಂತ ಉದ್ಧಾರದ ಬಗ್ಗೆ ಆಲೋಚನೆ ಇಲ್ಲವೇ ಇಲ್ಲ. ಅವರ ನಿಜವಾದ ಆಲೋಚನೆ, ನಿಜವಾದ ಫೋಕಸ್ ಒಂದೇ ಒಂದು, ಏನಂದರೆ ಜನರನ್ನು ಕೃಷ್ಣನ ಭಕ್ತಿಯಲ್ಲಿ ತೊಡಗಿಸೋದು, ಅವರನ್ನು ಉದ್ಧಾರ ಮಾಡೋಕ್ಕೆ ತಮ್ಮ ಕೈಲಾದ ಕೊಡುಗೆಯನ್ನು ಮಾಡೋದು. ಇದು ಭಕ್ತರ ಒಂದು ಫೋಕಸ್ ಅನ್ನೋದನ್ನು ಪ್ರಭುಪಾದರು ಭಾರತದಲ್ಲಿ ಹೇಳ್ತಾರೆ. ಸೊ ಅದರಿಂದ ಇಂತಹ ವಿಶೇಷವಾದಂತಹ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮಗೂ ತಿಳಿಸ್ಕೊಡ್ತಾ ಇರೋಂಥ ಪ್ರಹ್ಲಾದ್ ಮಹಾರಾಜರ ಮಾರ್ಗವನ್ನು ಅನುಸರಿಸೋಕ್ಕೆ ಇದೊಂತಹ ಉತ್ತಮವಾದ ದಿನ. ಇದನ್ನು ಸ್ಮರಣೆ ಮಾಡಿದ್ದೀವಿ. ಇವತ್ತು ಇದರ ಫಲವಾಗಿ ನಿಮ್ಮೆಲ್ಲರಲ್ಲಿ ಈ ಆಲೋಚನೆಗಳು ಬಲವಾಗಿ ನಮ್ಮ ಹೃದಯದಲ್ಲಿ ನಿಲ್ಲಲಿ. ಮೊದಲನೇದಾಗಿ ನಾವೇನು ಚರ್ಚೆ ಮಾಡಿದ್ದು, ಪ್ರಹ್ಲಾದ್ ಮಹಾರಾಜರು ಹೇಳಿದ್ದು ಅಂತಂದರೆ, ಜೀವನದಲ್ಲಿ ನಿಜವಾಗ್ಲೂ ನಾವು ಸುಖವನ್ನು ಪಡಿಬೇಕು ಅಂದರೆ ಒಂದೇ ಮಾರ್ಗ ಇರೋದು, ಅದೇನೆಂದರೆ ಕೃಷ್ಣ ಭಕ್ತಿ ಮಾತ್ರ. ಭಗವಂತನನ್ನು ತೃಪ್ತಿಪಡಿಸೋದು ಮಾತ್ರ ನಮಗೆ ನಿಜವಾಗ್ಲೂ ಸುಖ ಕೊಡುತ್ತೆ, ಬೇರೆ ಯಾವುದೂ ಅಲ್ಲ ಅನ್ನೋದು. ಇನ್ನೊಂದು ಬೇರೆ ಭಗವಂತನ ಪಡ್ಕೋಬೇಕು ನಾವು ಅಂತಂದರೆ ಬೇರೆ ಯಾವುದೇ ಮಾರ್ಗ ಇಲ್ಲ, ಒಂದೇ ಮಾರ್ಗ. ಏನದು? ಭಕ್ತಿ ಸೇವೆ ಮಾತ್ರ. ಭಕ್ತಿಯಿಂದ ಮಾತ್ರ ಭಗವಂತನ ತೃಪ್ತಿಪಡಿಸ್ಬೋದು. ಅದರಿಂದ ಭಕ್ತಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಣ, ಅದನ್ನು ಕಲ್ತ್ಕೊಂಡ್ವಿ. ಇನ್ನೊಂದು ಮುಖ್ಯವಾಗಿ ಏನು ಕಲ್ತ್ಕೊಂಡಿದ್ದು ಅಂತಂದರೆ, ನಾವೊಬ್ಬರು ಭಕ್ತರಾಗಿದ್ದರೆ ಸಾಲದು, ನಾವು ಭಕ್ತರಾಗೋಣ. ಜೊತೆಗೆ ಭಗವಂತನ ಕೃಪೆಯಿಂದ, ಭಕ್ತರ ಕೃಪೆಯಿಂದ, ಗುರುಗಳ ಕೃಪೆಯಿಂದ, ಶ್ರೀಲ ಪ್ರಭುಪಾದರ ಕೃಪೆಯಿಂದ, ಅವರು ಕೊಡ್ತಾ ಇರೋ ಕೃಪೆಯನ್ನು ನಾವು ಮಾತ್ರ ಅದನ್ನು ಸ್ವೀಕಾರ ಮಾಡಿ, ನಾವು ಮಾತ್ರ ಸೀಮಿತ ಮಾಡಿಕೊಳ್ಳದೆ, ಅದನ್ನು ನಮ್ಮ ಜೊತೆ ಯಾರ್ಯಾರು ಭೇಟಿ ಆಗ್ತಾರೆ, ನಾವೇ ಸಂಪರ್ಕದಲ್ಲಿ ಬರ್ತಾರೆ, ಅವರಿಗೆಲ್ಲ ಇದನ್ನು ಹಂಚುವಂತಹ ಒಂದು ಮನಸ್ಥಿತಿ ನಮಗೆಲ್ಲ ಬರಲಿ ಅಂತ ನಾವು ವೈಷ್ಣವನ ಹೃದಯ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ರೂಢಿಸ್ಕೊಳ್ಳೋಕ್ಕೆ ಇದೊಂದು ಉತ್ತಮ ಸಂದರ್ಭ ಅಂದ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇಂಥ ಸುಂದರವಾದಂತಹ ದಿನ ನಮ್ಮ ಕೃಷ್ಣ ಭಕ್ತಿಯಲ್ಲಿ ಉತ್ತೇಜನ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನರಸಿಂಹ ಜ್ಯೋತಿಷಿಯ ಈ ಪ್ರವಚನಕ್ಕೆ ನನ್ನ ಕಡೆಯಿಂದ ವಿರಾಮ. ಏನಾದರೂ ಒಂದು ಆಲೋಚನೆ ಅಥವಾ ನಿಮ್ಮ ಅನಿಸಿಕೆ, ಪ್ರಶ್ನೆಗಳು ಇದ್ದಲ್ಲಿ ಇನ್ನು ಕೆಲವು ನಿಮಿಷ ಮಾತ್ರ ನಾವು ಅದನ್ನು ಚರ್ಚೆ ಮಾಡೋಣ. ಓಕೆ. ಸೊ ಪ್ರಭುಜಿ ಹೇಳ್ತಾ ಇದ್ದಾರೆ, ಇನ್ನೊಂದು 5 ನಿಮಿಷ ಆಗುತ್ತೆ, ನೈವೇದ್ಯ ಆಗ್ತಾಯಿದೆ, ಅಲ್ಲಿ ತನಕ ಸ್ವಲ್ಪ ಏನಾದರೂ ಕಂಟಿನ್ಯೂ ಮಾಡಿ ಅಂತ ಕೇಳಿಕೊಂಡ್ರು. ಅದಕ್ಕೆ ನಾನು ಏನು ಅಂದ್ಕೊಂಡೆ ಅಂತಂದರೆ, ಈಗ ನಾವು ನರಸಿಂಹ ಕವಚನ ನಾವೆಲ್ಲ ಈಗ ಪಾರಾಯಣ ಮಾಡಿದ್ವಿ, ಅದರ ಅರ್ಥ ಸ್ವಲ್ಪ ನಾವು ತಿಳ್ಕೊಂಡ್ರೆ ಇನ್ನೂ ಸೂಕ್ತ ಆಗುತ್ತೆ ಅಂದ್ಕೊಂಡು ಅದರ ಅರ್ಥನ ಸ್ವಲ್ಪ ನಾನು ಈಗ ವಿವರಿಸ್ತೀನಿ. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನರಸಿಂಹ ಕವಚ ಪ್ರಹ್ಲಾದೇನ ಉದಿತಂ ಪುರ. ಹಿಂದೆ ಇದು ಪ್ರಹ್ಲಾದರಿಂದ ಹೇಳಲ್ಪಟ್ಟಿತ್ತು. ಬಹಳ ಪುಣ್ಯಪ್ರದವಾಗಿದೆ. ಸರ್ವ ಉಪದ್ರವ ನಾಶನ, ಎಲ್ಲ ಉಪದ್ರವವನ್ನು ನಾಶ ಮಾಡುವಂತಹ ಶಕ್ತಿ ಈ ನರಸಿಂಹ ಕವಚಕ್ಕೆ ಇದೆ. ಸರ್ವ ಸಂಪತ್ಕ್ರಮ ಚೈವ, ಎಲ್ಲ ರೀತಿಯಾದ ಸಂಪತ್ತನ್ನು ಒದಗಿಸುವಂಥ ಶಕ್ತಿ ಇದಕ್ಕಿದೆ. ಮೋಕ್ಷಪ್ರದಾಯಕ,
ನಮಗೆ ಉತ್ತಮ ಲೋಕಗಳನ್ನು ಪ್ರಾಪ್ತಿ ಮಾಡುವಂತಹ ಶಕ್ತಿ ಇದರಲ್ಲಿದೆ. ನರಸಿಂಹದೇವರ ಒಂದು ವಿವರಣೆ ಮಾಡ್ತಾ ಹೋಗ್ತಾರೆ. ನರಸಿಂಹದೇವರ ಮುಖ, ಅವರ ಬಾಯಿ ಸಿಂಹದ ಬಾಯಿ, ಅದರಿಂದ ಸ್ವಲ್ಪ ಅಗಲವಾಗಿ ತೆರೆಕೊಂಡಿದೆ. ಹಾಗೂ ಅವರು ಶರದಿಂದು ಸಮಪ್ರಭೆ, ಅವರ ಪ್ರಭೆ, ಅವರ ದೇಹಕಾಂತಿ ಯಾವ ರೀತಿ ಇದೆ ಅಂತಂದರೆ ಶರದ್ ಋತುವಿನ ಹುಣ್ಣಿಮೆಯ ಚಂದ್ರನ ರೀತಿಯಲ್ಲಿ ಅವರ ದೇಹದಿಂದ ಪ್ರಭೆ ಇದೆ. ಮತ್ತು ಅವರ ಎಡಭಾಗ ಲಕ್ಷ್ಮೀದೇವಿಯಿಂದ ಆಲಂಗಿಸಲ್ಪಟ್ಟಿದೆ, ಅವರ ಎಡಭಾಗ. ಹಾಗೂ ಎಲ್ಲ ಭೌತಿಕ ಹಾಗೂ ಆಧ್ಯಾತ್ಮಿಕ ವಿಭೂತಿಗಳು, ವಿಭೂತಿ ಅಂತಂದರೆ ಎಲ್ಲ ಶಕ್ತಿಗಳ ಆಶ್ರಯ ನರಸಿಂಹದೇವರು. ಚತುರ್ಭುಜಂ ಕೋಮಲಾಂಗಂ, 4 ಭುಜಗಳು, ಕೋಮಲಾಂಗ. ಸ್ವರ್ಣಕುಂಡಲ ಶೋಭಿತಂ, ಅವರ ಕಿವಿಗೆ ಸ್ವರ್ಣಕುಂಡಲ ಇದೆ. ಅವರ ಎದೆ ಭಾಗ ಅದು ತಾವರೆ ಪುಷ್ಪದ ರೀತಿಯಲ್ಲಿ ಸುಂದರವಾಗಿದೆ. ಹಾಗೂ ಅವರ ಭುಜಗಳು, ಅದರಲ್ಲಿ ಕೇಯೂರ ಕಂಕಣ ಕಟ್ಟಿದ್ದಾರೆ. ತಪ್ತ ಕಾಂಚನ ಸಂಕಾಶ ಅಂದರೆ ಅವರು ಉಟ್ಕೊಂಡಿರೋ ಉಡುಪು ಚಿನ್ನದ ಬಣ್ಣದ ಪೀತಾಂಬರಧಾರಿಯಾಗಿದ್ದಾರೆ. ಪೀತ ನಿರ್ಮಲ ವಾಸಸಂ. ಇಂದ್ರಾದಿಸುರ ಮೌಲಿಷ್ಠ ಅಂದರೆ ಎಲ್ಲ ದೇವತೆಗಳಿಗೆ ಅವರು ಮೂಲ. ಸ್ಫುರನ್ ಮಾಣಿಕ್ಯ ದೀಪ್ತಿಭಿ ಅಂದರೆ ಎಲ್ಲ ರತ್ನ ಖಚಿತವಾದ ಮಾಣಿಕ್ಯಗಳನ್ನು ಅವರ ಕಿರೀಟ, ದೇಹದ ಬೇರೆ ಬೇರೆ ಭಾಗಗಳಿಗೆ ಅಲಂಕರಿಸಲ್ಪಟ್ಟಿದೆ. ವಿರಾಜಿತ ಪದದ್ವಂದಂ ಶಂಖ ಚಕ್ರಾದಿ ಹೇತಿಭಿ, ಅವರ ಕಾಲುಗಳು ತುಂಬ ಸುಂದರವಾಗಿದೆ ನೋಡೋಕ್ಕೆ. ಹಾಗೂ ಕೈಯಲ್ಲಿ ಶಂಖಚಕ್ರ ಗದಾಧಾರಿಯಾಗಿದ್ದಾರೆ. ಅವರ ಸನಿಹದಲ್ಲಿ ಗರುಡ ದೇವರು ತುಂಬ ಆನಂದದಿಂದ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನರಸಿಂಹದೇವರ ಕುರಿತಾಗಿ ಅವರ ರೂಪದ ವಿವರಣೆ ಇದೆ. ಅದಾದ ನಂತರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿಯಾಗಿ ನರಸಿಂಹದೇವರನ್ನು ನಮ್ಮ ಹೃದಯದಲ್ಲಿ ನಾವು ನಿಲ್ಲಿಸ್ಕೋಬೇಕಂತೆ. ಆ ರೀತಿ ನರಸಿಂಹದೇವರ ಧ್ಯಾನ ಮಾಡ್ತಾ ನಾವು ಈ ನರಸಿಂಹ ಕವಚ ಸ್ತೋತ್ರವನ್ನು ಪಠಣ ಮಾಡಬೇಕು. ಸ್ವಹೃತ್ ಕಮಲ ಸಂವಾಸ, ನಮ್ಮ ಹೃದಯದ ಕಮಲದಲ್ಲಿ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕೃತ್ವಾತು ಕವಚಂ ಪಠೇತ್, ಈ ನರಸಿಂಹ ಕವಚನ ನಾವು ಪಠನೆ ಮಾಡಬೇಕು. ಪಠನೆ ಮಾಡ್ತಾ ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡೋ ನರಸಿಂಹದೇವರೇ, ನನ್ನ ಶಿರಸ್ಸನ್ನು ರಕ್ಷಣೆ ಮಾಡಿ. ನರಸಿಂಹದೇವರು ಇಡೀ ಜಗತ್ತನ್ನು ವ್ಯಾಪಿಸಿದ್ದಾರೆ, ಆದರೆ ಅವರು ಒಂದು ಕಂಬದಲ್ಲಿ ಅಡಗಿ ಕೂತಿದ್ದಾರೆ ಅಲ್ವಾ? ಅಂತಹ ನರಸಿಂಹದೇವರು ನನ್ನ ಧ್ವನಿಯನ್ನು ರಕ್ಷಣೆ ಮಾಡಲಿ, ಹಾಗೂ ನಾನು ಮಾಡುವ ಕರ್ಮಗಳ ಫಲಗಳನ್ನು ಅವರು ರಕ್ಷಣೆ ಮಾಡಲಿ. ನರಸಿಂಹದೇವರ ಕಣ್ಣುಗಳು ಯಾವ ರೀತಿ ಅಂದರೆ ಸೂರ್ಯಚಂದ್ರ ಇದ್ದಂಗೆ. ಸೋಮ ಸೂರ್ಯಾಗ್ನಿ ಲೋಚನ, ಅಂತಹ ನರಸಿಂಹದೇವರ ಕಣ್ಣು, ಅವರು ನನ್ನ ದೃಷ್ಟಿಯನ್ನು ರಕ್ಷಣೆ ಮಾಡಲಿ. ಯಾರಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಮುನಿವರ್ಯ ಸ್ತುತಿಪ್ರಿಯ, ಅಂತಹ ಮುನಿವರ್ಯರು ಮಾಡೋ ಪ್ರಾರ್ಥನೆಯನ್ನು ನಾವು ಮತ್ತೆ ರಿಪೀಟ್ ಮಾಡಿದ್ರೆ ಭಗವಂತನಿಗೆ ತುಂಬ ಪ್ರೀತಿಯಾಗತ್ತಂತೆ. ಮುನಿವರ್ಯ ಸ್ತುತಿಪ್ರಿಯ ಅಂತ ನರಸಿಂಹದೇವರು ನನ್ನ ಸ್ಮೃತಿ ಅದನ್ನು ಕಾಪಾಡಲಿ. ಸ್ಮೃತಂ ಮೇ ಪಾತು ನರಹರಿ, ನರಹರಿ ನನ್ನ ಸ್ಮೃತಿ, ನನ್ನ ಮೆಮೊರಿ ಪವರ್ನ ರಕ್ಷಣೆ ಮಾಡು.
ಸಿಂಹದಂತಹ ಮೂಗನ್ನು ಹೊಂದಿರುವಂತಹ ನರಸಿಂಹದೇವರು ನನ್ನ ಮೂಗನ್ನು ರಕ್ಷಣೆ ಮಾಡಲಿ. ಲಕ್ಷ್ಮೀ ಮುಖಪ್ರಿಯ, ಅವರ ಮುಖವನ್ನು ಕಂಡು ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ. ಅಂತಹ ನರಸಿಂಹದೇವರು ನನ್ನ ಮುಖವನ್ನು ಸಹಿತ ರಕ್ಷಣೆ ಮಾಡಲಿ. ಸರ್ವವಿದ್ಯಾಪತಿ ಪಾತು ನೃಸಿಂಹೋ ರಸನಂ ಮಮ, ಅಂದರೆ ನನ್ನ ರುಚಿ ನಾಲಿಗೆಯನ್ನು ಎಲ್ಲ ವಿದ್ಯೆಗಳಿಗೆ ಅಧಿಪತಿಯಾದ ನರಸಿಂಹದೇವರು ನನ್ನ ರುಚಿಯನ್ನು ಅಥವಾ ರುಚಿ ಮಾಡೋ ಶಕ್ತಿಯನ್ನು ಕಾಪಾಡಲಿ. ಯಾರ ಮುಖಮಂಡಲ ವಕ್ತ್ರಂ ಇಂದು ವದನಂ, ಇಂದು ವದನನಾದಂತಹ, ಇಂದು ಅಂದರೆ ಚಂದ್ರನಂತೆ ಸುಂದರವಾಗಿರುವಂತಹ ಮುಖಮಂಡಲ ಇರುವಂತಹ ನರಸಿಂಹದೇವರು ನನ್ನ ಮುಖವನ್ನು ಕಾಪಾಡಲಿ. ನರಸಿಂಹ ಪಾತುಮೇ ಕಂಠಂ, ನರಸಿಂಹದೇವರು ನನ್ನ ಕಂಠವನ್ನು ಕಾಪಾಡಲಿ. ಸ್ಕಂಧೌ ಭೂ ಭೃದ್ ಅನಂತಕೃತ್, ಅವನು ಇಡೀ ಭೂಮಂಡಲವನ್ನು ಅನಂತರೂಪಿಯಾಗಿ ಅವನು ಧರಿಸಿದ್ದಾನೆ, ಅಂದರೆ ಕಾಪಾಡ್ತಾನೆ. ಅಂತಹ ನರಸಿಂಹದೇವರು ನನ್ನ ಭುಜಗಳನ್ನು ಕಾಪಾಡಲಿ. ಅವನ ಭುಜಗಳು ನನ್ನ ಹೆಗಲನ್ನು ಕಾಪಾಡಲಿ. ಅವನ ಭುಜಗಳು ದಿವ್ಯ ಅಸ್ತ್ರಗಳಿಂದ ಕೂಡಿದ್ದಾಗಿದೆ, ಅವನು ನನ್ನ ಭುಜಗಳನ್ನು ಕಾಪಾಡಲಿ. ನರಸಿಂಹದೇವರು ತಮ್ಮ ವರದ ಹಸ್ತದಿಂದ ಎಲ್ಲ ದೇವತೆಗಳಿಗೆ ವರವನ್ನು ಕೊಡ್ತಾರೆ. ಅಂತಹ ನರಸಿಂಹದೇವರು ನನ್ನ ಹಸ್ತಗಳನ್ನು ಕಾಪಾಡಲಿ. ಅಂತಹ ನರಸಿಂಹದೇವರು ನನ್ನ ಎಲ್ಲ ಕಡೆಯಿಂದನೂ ಕಾಪಾಡಲಿ. ಯೋಗಿಗಳು ಧ್ಯಾನಸ್ಥರಾಗಿ ಭಗವಂತನನ್ನು ತಮ್ಮ ಹೃದಯದಲ್ಲಿ ಹೇಗೆ ಪೂಜೆ ಮಾಡ್ತಾರೆ, ಅದೇ ರೀತಿ ನರಸಿಂಹದೇವರು ನನ್ನ ಹೃದಯವನ್ನು ಕಾಪಾಡಲಿ. ಹಾಗೂ ನಾನು ವಾಸ ಮಾಡೋ ಸ್ಥಳವನ್ನು ನರಸಿಂಹದೇವರು ಕಾಪಾಡಲಿ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸಿಡಿದಂತಹ ನರಸಿಂಹದೇವರು ನನ್ನ ಹೊಟ್ಟೆಯನ್ನು ಕಾಪಾಡಲಿ. ಹಾಗೂ ನನ್ನ ಹೊಕ್ಕಳನ್ನು ಕಾಪಾಡಲಿ. ಯಾಕೆ ಅಂತಂದರೆ ಅವನ ಹೊಕ್ಕಳಿನಿಂದ ಬ್ರಹ್ಮದೇವರು ಬಂದಿದ್ದಾರೆ. ಅಂತಹ ನರಸಿಂಹದೇವರು ನನ್ನ ಹೊಕ್ಕಳನ್ನು ಕಾಪಾಡಲಿ. ಯಾರ ಕಟು ಪ್ರದೇಶದಲ್ಲಿ ಇಡೀ ಬ್ರಹ್ಮಾಂಡವೇ ನಿಂತಿದೆಯೋ ಅವನು ನನ್ನ ಕಟಿ ಪ್ರದೇಶವನ್ನು ಕಾಪಾಡಲಿ. ನರಸಿಂಹದೇವರು ಎಲ್ಲ ಮಂತ್ರಗಳು ಅವ್ರಿಗೆ ಗೊತ್ತು, ಎಲ್ಲ ಮಂತ್ರಗಳು ಎಲ್ಲ ಪವಾಡಗಳ ಮೂಲ ಅವ್ರಿಗೆ ಗೊತ್ತು. ಆದರೆ ನರಸಿಂಹದೇವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅಂತಹ ನರಸಿಂಹದೇವರು ನನ್ನ ಮರ್ಮಾಂಗಗಳನ್ನು ಅವರು ಕಾಪಾಡಲಿ. ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ನರಸಿಂಹದೇವರು ನನ್ನ ತೊಡೆಗಳನ್ನು ಕಾಪಾಡಲಿ, ನನ್ನ ಮಂಡಿಯನ್ನು ಕಾಪಾಡಲಿ, ಆಮೇಲೆ ನನ್ನ ಕಾಲುಗಳು, ಈ ರೀತಿಯಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಈಗ ಸಮಯ ಬಹುಶಃ ಮುಗಿದಿದೆ, ಆದ್ದರಿಂದ ನಾನು ಕಡೆಯ ಕೆಲವು ಮಾತುಗಳನ್ನು ಹೇಳ್ತೀನಿ. ಯಾರು ಈ ನರಸಿಂಹ ಕವಚವನ್ನು ಪಠಣ ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡಿತಾರೆ. ಏನು ಈ ಜಗತ್ತಿನಲ್ಲಿ ಬಯಸ್ತಾರೆ ಅದನ್ನು ಅವ್ರು ಪಡ್ಕೋತಾರೆ. ಹಂಗಂತ ನಾವು ಬಯಸಬಾರ್ದನ್ನೆಲ್ಲ ಬಯಸಬಾರ್ದು. ಭಕ್ತರಾಗಿ ಯಾವುದನ್ನು ಬಯಸಬೇಕು? ಭಕ್ತಿನ ಬಯಸಬೇಕು. ಆವಾಗ ಭಗವಂತ ಖಂಡಿತವಾಗಲೂ ಭಕ್ತಿಯನ್ನು ಕೊಡ್ತಾರೆ. ಯಾರು ಯಶಸ್ಸನ್ನು ಪ್ರಾರ್ಥನೆ ಮಾಡ್ಕೋತಾರೆ ಅವ್ರು ಯಶಸ್ಸನ್ನು ಪಡ್ಕೋತಾರೆ. ಎಲ್ಲ ರೀತಿಯಾದಂತಹ ಗ್ರಹಗತಿಗಳು, ಬೇರೆ ಬೇರೆ ಗ್ರಹಗಳು ಮುಗೀತು, ಬೇರೆ ಬೇರೆ ಗ್ರಹಗಳ ತೊಂದರೆ ಇದೆ ನೋಡಿ, ಅದನ್ನೆಲ್ಲ ಅದರಿಂದ ನಿವಾರಣೆ ಪಡ್ಕೋತಾರೆ. ಚೇಳು, ವಿಷಸರ್ಪ, ಅವುಗಳ ವಿಷದಿಂದ ರಕ್ಷಣೆಯನ್ನು ಪಡಿತಾರೆ. ಬ್ರಹ್ಮರಾಕ್ಷಸ, ಯಕ್ಷ ಇವುಗಳಿಂದ
ರಕ್ಷಣೆಯನ್ನು ಪಡ್ಕೋತಾರೆ. ಯಾರು ಈ ಪ್ರಾರ್ಥನೆಯನ್ನು 1 ಬಾರಿ ಅಥವಾ 3 ಬಾರಿ ದಿನ ಮಾಡ್ತಾರೆ ಅವರು ಯಾವತ್ತೂ ಯಶಸ್ಸನ್ನು ಪಡಿತಾರೆ. ಯಾರು ಈ ಪ್ರಾರ್ಥನೆಯನ್ನು 32,000 ಬಾರಿ ಹೇಳ್ತಾರೆ ಅವರಿಗೆ ಎಲ್ಲ ರೀತಿಯಾದ ಮುಕ್ತಿಗಳು ಸಿಗುತ್ತೆ. ಈ ಕವಚ ಎಲ್ಲ ಮಂತ್ರಗಳ ರಾಜ ಇದ್ದಂಗೆ. ಆದ್ದರಿಂದ ಈ ಮಂತ್ರದಿಂದ ಎಲ್ಲವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮಗಳಿಗೆ ಹೇಳ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಶ್ರೀ ನರಸಿಂಹ ಜಯಂತಿ ಮಹಾಮಹೋತ್ಸವ ಕಿ ಜೈ, ಶ್ರೀ ಪ್ರಭುಪಾದ ಕಿ ಜೈ, ಶ್ರೀ ಭಕ್ತರಾಜ್ ಪ್ರಹ್ಲಾದ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ.